ಎಲ್ಲ ಸೇರಿ ಇವತ್ತು ಸಾಂಕೇತಿಕವಾಗಿ ಬೀದರ್ನ ಕುಮಾರಿ ಶೋಭಾ ಅವರ ಏನು ಅತ್ಯಾಚಾರ ಮತ್ತು ಕೊಲೆ ಆಗಿದೆ ಅವರಿಗೆ ಸೂಕ್ತ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಬಂಧುಗಳೇ, ಇಷ್ಟೊತ್ತೆಲ್ಲ ಮಾತಾಡಿದ್ರು, ಎಲ್ಲ ನಾಯಕರೆಲ್ಲ ಮಾತಾಡಿದ್ದಾರೆ. ಅನೇಕ ಜನ, ಅನೇಕ ಹೋರಾಟಗಾರರು ಅನ್ಯಾಯ, ಅತ್ಯಾಚಾರ, ಅಸ್ಪೃಶ್ಯತೆ, ಸಾಮಾಜಿಕ ಶೋಷಣೆ, ಸಾಮಾಜಿಕ ಬಹಿಷ್ಕಾರ ಇದರ ಬಗ್ಗೆಲ್ಲ ಮಾತಾಡಿದ್ದಾರೆ. ಬಂಧುಗಳೇ, ಯಾವುದೇ ಸರ್ಕಾರ ರಚನೆ ಆದ್ರೂ, ಅದು ಕಾಂಗ್ರೆಸ್, ಬಿಜೆಪಿ, ದಳ, ಇನ್ನೊಂದು ಯಾವುದೋ ರಚನೆ ಆದ್ರೂ ಅವರು ಮುಖ್ಯಮಂತ್ರಿಗಳು ಮತ್ತೆ ಬೇರೆ ಬೇರೆಯವರೆಲ್ಲ ಬಂದು ಏನ್ ಹೇಳ್ತಾರೆ, ಫಸ್ಟು ಈ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಆದ್ರೆ SP ನ ಮತ್ತೆ DC ನ ಹೊಣೆಗಾರಿಕೆ ಮಾಡ್ತೀವಿ ಅಂತ ಹೇಳ್ತಾರೆ. ಎಷ್ಟು ಬೋಗಸ್ ಮಾತಾಡ್ತಾರೆ ಅಂದ್ರೆ, ಇದುವರೆಗೂ ಕೂಡ ಒಬ್ಬ SP ಸಸ್ಪೆಂಡ್ ಮಾಡಿಲ್ಲ, ಇದುವರೆಗೂ ಕೂಡ ಒಬ್ಬ DC ನ ಸಸ್ಪೆಂಡ್ ಮಾಡಿಲ್ಲ. ಪ್ರತಿನಿತ್ಯ ಇವತ್ತು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತದೆ, ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ನಿಮ್ಗೆಲ್ಲ ಗೊತ್ತಿದೆ. ನೀವು ಅಲ್ಲಿ ಕಡೆ ನೋಡಿ, ನಮ್ಮ ಇವರು ಸನ್ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು ಗೃಹ ಇಲಾಖೆ ವಹಿಸ್ಕೊಂಡ ನಂತರ ಯಾರು ಕೆಲಸ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ನಿಮಗೆ ನೆನಪಿರಲಿ, ಸನ್ಮಾನ್ಯ G. ಪರಮೇಶ್ವರ್ ಅವರು ಹೋಮ್ ಮಿನಿಸ್ಟರ್ ಆದ್ಮೇಲೆ ಇದು ಎಲ್ಲರಿಗೂ ಗೊತ್ತಿರಲಿ, ಯಾವ ಪೊಲೀಸ್ ಅಧಿಕಾರಿಗಳು ಕೂಡ ಯಾರ ಪರವಾಗೂ ಕೆಲಸ ಮಾಡ್ತಾ ಇಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಮಾಡ್ತಾವ್ರೆ ಎಲ್ಲ ಅದೇ ತಂದನೆ. ಒಬ್ಬರಿಗೂ ರಕ್ಷಣೆ ಕೊಡ್ತಾ ಇಲ್ಲ. ನಾವೇನಾದ್ರೂ ರಕ್ಷಣೆಗೆ ಅರ್ಜಿ ಬರೆದ್ರೆ ಅದೆಲ್ಲ ಕಸದ ಬುಟ್ಟಿ ಸೇರ್ತಾ ಇದೆ. ಆಮೇಲೆ ಗೃಹ ಸಚಿವರಿಗೆ ಇಚ್ಛಾಶಕ್ತಿ ಕೊರತೆ ಇದೆ. ಕೇವಲ ನಮ್ಮವರು ಅನ್ನುವಂಥದ್ದು ಅಭಿಮಾನ ಬಿಟ್ರೆ, ನಾವು ಎಲ್ಲರೂ ನೇತೃತ್ವದಲ್ಲಿ, ಯಕ್ಷಮಣ್ಣರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಮಾಡಬೇಕು, ದಲಿತ ಸಿಎಂ ಆಗ್ಬೇಕು ಅಂತೇಳಿ ನಾವೆಲ್ಲ ಜಿಲ್ಲಾ ಬರದಲ್ಲೆಲ್ಲ ಹೋರಾಟ ಮಾಡಿದ ಬಂದ್ವಿ. ಏನ್ ಸುಖ, ಪ್ರತಿನಿತ್ಯ ದಲಿತರ ಮೇಲೆ ದೌರ್ಜನ್ಯ ನಡೀತಾನೆ ಇರ್ತದೆ, ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಾನೆ ಇರ್ತದೆ. ಯಾವ ಆಫೀಸರ್ನು ಕೂಡ ಇದುವರೆಗೂ ಕೂಡ ಒಬ್ಬನ್ನ ಸಸ್ಪೆಂಡ್ ಮಾಡಿಲ್ಲ. ಮೊನ್ನೆ ನಾನು ಒಂದು ವಾರದ ಹಿಂದೆ ನಾನು ಪೇಪರ್ ನೋಡಿದೆ, ಪ್ರಜಾವಾಣಿ ಪೇಪರ್ ನೋಡಿದೆ. ಅದರಲ್ಲಿ 743 ಜನ ಪೊಲೀಸರು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಅಂದ್ರೆ ಪೊಲೀಸರು ಕಳ್ತನ ಮಾಡಿದ್ದಾರೆ, ದರೋಡೆ ಮಾಡಿದ್ದಾರೆ, ಚಿನ್ನ ಕದ್ದವರು, ಇವ್ರನ್ನ ಮಾಡಿರೋದು. ಯಾರು ರಕ್ಷಣಾ ವಿಚಾರದಲ್ಲಿ ಯಾರೂ ಕೂಡ ನೈತಿಕವಾಗಿ ಅಗತ್ಯ ಕ್ರಮ ತಗೊಂಡು ನಮಗೆ ಏನೂ ಸಹ ಮಾಡಲಿಲ್ಲ. ನೋಡಿ, ಇದೇ ಪರಿಸ್ಥಿತಿ ಬೀದರಲ್ಲಿ ಆಗಿರೋದು. ಈಗ IPS ಅಲ್ಲದೆ 3 ದಿನ ಆಗಿದೆ, ಒಂದು 8 ದಿನ ಆಯ್ತು ಅಧಿಕಾರಿ ಬಂದು ವಿಜಯ್ ಅವರು ತಮಿಳುನಾಡಲ್ಲಿ ಒಂದು ಹೆಣ್ಮಗು ಮನೆ ಅಲ್ಲಿ ಕೂಡ ಅತ್ಯಾಚಾರ ಆಗಿದೆ. 50 ಭಾಗದಲ್ಲಿ ಅಯ್ಯಪ್ಪ ಎಷ್ಟು ಆ ಪ್ರಕರಣವನ್ನು ಗಂಭೀರವಾಗಿ ತಗೊಂಡವನೆ ಅಂದ್ರೆ ಹೇಳಿದ್ರೆ ಬಹಳ ಗಂಭೀರವಾಗಿ ತಗೊಂಡವನೆ. IG, SP ಎಲ್ಲರೂ ಕೂಡ ನಿನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ತಾವ್ರೆ. ಏನು, ಒಂದು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಪ್ರೆಸ್ ಮೀಟ್ಗೆ ಹೋಗ್ಬೇಕು, ಇವು ಪ್ರೆಸ್ ಮೀಟ್ ಮಾಡ್ಬೇಕು, ನಾವೇನು ಪುನಃ ಜರುಗಿಸಿದ್ದೀವಿ ಅಂತೇಳಿ ಪ್ರೆಸ್ ಮೀಟ್ ಅಲ್ಲಿದ್ದಾರೆ. ಎಷ್ಟು ನಗಮುಖ, ಎಷ್ಟು ಒಂದು ಆ ಲೇಡಿ ಎಷ್ಟು ಚೆನ್ನಾಗಿ ನೆಗಿತಾರೆ ಅಂದ್ರೆ, ಇಲ್ಲ ಅವ್ರ ಬರೀ ಅಧಿಕಾರ ಅನ್ವೇಷಕ್ಕೆ ಮಾತ್ರ ಬಂದಿರೋದು. ಅದೇನಾಯ್ತು, CM ಗೊತ್ತಾಯ್ತು, CM ಅವರು ತಕ್ಷಣನೇ ಸಸ್ಪೆಂಡ್ ಮಾಡಿ ಬಿಸಾಯ್ತು. ಈ ತರ ಇಚ್ಛಾಶಕ್ತಿ ಮಿಸ್ಟರ್ ಸಿದ್ದರಾಮಯ್ಯ ನಿಮ್ಗೆ ಯಾಕಿಲ್ಲ? ಒಬ್ಬ ದಲಿತರ ಮೇಲೆ ದೌರ್ಜನ್ಯ ಆದಾಗ ಪೊಲೀಸ್ ಅಧಿಕಾರಿಗಳು ಕ್ರಮ ತಗೊಳ್ಳಿಲ್ಲ ಅಂದ್ರೆ, ರಕ್ಷಣೆ ಕೊಡಲಿಲ್ಲ ಅಂದ್ರೆ ಅವ್ರನ್ನ ಯಾಕೆ ಸಸ್ಪೆಂಡ್ ಮಾಡಲ್ಲ? ಇದುವರೆಗೂ ಕೂಡ ಆ ಒಂದು ನೀತಿನ ಅನುಸರಿಸಲೇ ಇಲ್ಲ ನಮ್ಮ ಗೃಹ ಸಚಿವರು. ಇನ್ನು ಸರ್ಕಾರದ ಮಟ್ಟ ಕೇಳಿದ್ರೆ ನೋಡಿ, ನೀವು ಯಾವುದೇ ಹಳ್ಳಿಗಳಿಗೂ ಕೂಡ ಬಹಳ ಕಷ್ಟದವ್ರೆ. ನನ್ನ ಜನ ಈ ಶೋಷಿತ ಸಮುದಾಯಗಳು ಬಹಳ ಕಷ್ಟದವ್ರೆ. ನೀವು ಯಾವುದೇ ಹಳ್ಳಿ ತಿರುಗಾಡ್ರಿ ಕರ್ನಾಟಕದಲ್ಲಿ,
ಪ್ರತಿಯೊಂದು ಕುಟುಂಬವೂ ಕೂಡ ಬಹಳ ಹಿಂಸೆ ಬರ್ತಿರ್ತಾವೆ. ಯಾಕಂದ್ರೆ ರಕ್ಷಣೆ ಪಡ್ತಾ ಇಲ್ಲ ಅಲ್ಲಿ. ಈಗ ರಕ್ಷಣೆ ಬೇಕಾದ್ರೆ ದುಡ್ಡು ಬೇಕು. ಈಗ ದುಡ್ಡು ಕೊಡಲೇಬೇಕು. ದುಡ್ಡು ಕಂಪ್ಲೇಂಟು ಮತ್ತೆ ದುಡ್ಡು ಎರಡು ಸೇರಿ ಕೊಡ್ಬೇಕು. ಈಗ ಎಲ್ಲ ಪಿನ್ ಮಾಡಿ ಕೊಡ್ಬೇಕು. ಈಗ ನಾವೇನು ಕಂಪ್ಲೇಂಟ್ ಕೊಡ್ತೀವಲ್ಲ, ಆ ಕಂಪ್ಲೇಂಟ್ ಜೊತೆಗೆ ನೋಟು ಎಲ್ಲ ಪಿನ್ ಮಾಡಿ ಕೊಡ್ಬೇಕು. ಇಲ್ಲ ಅಂದ್ರೆ 100% ನಮಗೆ ರಕ್ಷಣೆ ಸಿಗ್ತಾ ಇಲ್ಲ. ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳೋರು, ಎಲ್ಲ ಸಮಸ್ಯೆಗೆ ಪರಿಹಾರ ಹೋರಾಟ ಹೊತ್ತ ದಾರಿ ಅಂತ ಹೇಳೋರು ತಾನೆ. ನಾವ್ಯಾಕ ಈಗ ಹೆಣ್ಣಿಗೆ ನಮ್ಮ ಹೆಣ್ಮಕ್ಳಿಗೆ ನ್ಯಾಯ ತರಿಸ್ಬೇಕಲ್ಲ, ಅವನ್ನ ಪ್ರಜೆ ಗುಂಟ ಇರ್ತೇವೆ. SP IPS ಇವು ಯಾವ ನೋಡ್ರೆ ಮನ್ಸು ಮಾಡಿದ್ರೆ ಒಬ್ಬ ಗೃಹ ಸಚಿವ ಅಥವಾ ಸರ್ಕಾರ ಮನ್ಸು ಮಾಡಿದ್ರೆ ಅರ್ಧ ಗಂಟೆ ಕೆಲಸ ಕೊಡ್ತಾರೆ ಮನೆ ಕಡೆ ಅಂತ. ಇವ್ರಿಗಿಲ್ಲ. ಇವರೇ ಮಹಾ ಭ್ರಷ್ಟಾಚಾರಿಗಳು. ಸಾವಿರಾರು ಕೋಟಿ ಹೊಡೆಯರು. ಅವರ ಅಧಿಕಾರನ ಅವರ ಹಣನ ಕಾಯ್ಕೊಂಡಿದ್ದಾನೆ ಇವತ್ತು ಅಧಿಕಾರ ಅನುಭವಿಸ್ತಾರೆ ಅವರೆಲ್ಲ. ಯಾರನ್ನ ನಿಜವಾಗಿ ಬಡವನಾಗಿದ್ರೆ, ನಿಜವಾಗಿ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ ಆಗಿದ್ರೆ, ಅವ್ರಿಗೆ ಕಷ್ಟ ಗೊತ್ತಾಗಿದ್ರೆ, ಅವ್ರಿಗೆ ಅಸ್ಪೃಶ್ಯತೆ ಸೋಂಕು ಸಿಕ್ಕಿದ್ರೆ, ಅಥವಾ ಅವ್ರಿಗೆ ಹಸಿವಿನಿಂದ ಬಳಲ್ತಾ ಇದ್ರೆ, ಅವನಿಗೆ ಹುದ್ದೆ ಸಿಕ್ಕಿದ್ರೆ ನಿಜವಾಗಿ ಸಹಾಯ ಮಾಡೋದು. ಇವರು ಮುಖ್ಯಸ್ಥರೇ ಸಾವಿರಾರು ಕೋಟಿ ನೋಡಿದವರು, 100 ಕೋಟಿ ನೋಡಿದವರು. ಅವ್ರಿಗೆ ಅಸ್ಪೃಶ್ಯತೆ ಗೊತ್ತಿಲ್ಲ, ಅನ್ಯಾಯ ಗೊತ್ತಿಲ್ಲ, ಅತ್ಯಾಚಾರಗಳು ಗೊತ್ತಿಲ್ಲ, ಅಸಮಾನತೆ ಗೊತ್ತಿಲ್ಲ. ಸುಮ್ಮನೆ ರಾಜಕಾರಣಕ್ಕೋಸ್ಕರ ಇಲ್ಲಿ ಬಂದು ಡಾಕ್ಟರ್ ಬಿಗ್ಳು ಇದೆಲ್ಲ ಮಾಡಿ ನಾವು ದಲಿತ ನಾನು CM ಆಗ್ಬೇಕು ಅಂತೇಳಿ ಜೋತ ಹೊಡ್ಕೊಂಡು ಹೋಗ್ತಾವ್ರೆ. ಇದು ನಮ್ಮ ರಾಜ್ಯದ ಪರಿಸ್ಥಿತಿ. ನೀವು ಯಾವುದೇ ಕಡೆ ಯಾವುದೇ ಬಿಟ್ಟಿನ ಕಡೆ ನೋಡಿದ್ರು ಕೂಡ ಇದೇ ಪರಿಸ್ಥಿತಿ ಇನ್ನೂ ಕೂಡ ಇನ್ನೇ ಮುಂದುವರಿತದೆ. ಪ್ರತಿದಿನ ಯಾವುದೇ ಮಾಧ್ಯಮ ನೋಡ್ರೆ, ಯಾವುದೇ ಪೇಪರ್ ತೆಗೆದ್ರೆ ದಲಿತರ ಮೇಲೆ ದೌರ್ಜನ್ಯ. ಆಮೇಲೆ ಅದ್ರಿಗೆ ಪ್ರಶ್ನೆ ಮಾಡಿದ್ರೆ ಒಂದು FIR. ಯಾರು ಹೇಳಿರ್ತಾನೋ ಅವನ ಮೇಲೆ ಒಂದು FIR. ನೋಡಿ, ನಿನ್ನೆ ಕರ್ನಾಟಕ ಸರ್ಕಾರದವರು ರೈತರ ಪರ ಹೋರಾಟ ಮಾಡ್ತಿದ್ರಲ್ಲ ರೈತರು, ಅವ್ರಿಗೆ ಕೇಸ್ ವಾಪಸ್ ತಗೊಂಡವ್ರೆ. ಕನ್ನಡ ಪರ ಸಂಘಟನೆಗಳಿಗೂ ವಾಪಸ್ ತಗೊಂಡವ್ರೆ. ಸಂತೋಷ ವಿಚಾರ. ಅದ್ರ ಬಗ್ಗೆ ಆಗೋದಿಲ್ಲ. ನಾಡು ನುಡಿಗಾಗಿ ಹೌದಲ್ಲ, ಕಾವೇರಿಗಾಗಿ ಹೋದ್ರೆ ಖಂಡಿತ ಒಪ್ಪನ. ಆಮೇಲೆ ಬರ್ಬರ ಸಮುದಾಯಗಳಿಗೂ ಇದೆಲ್ಲ ಮಾಡೋರು. ದಲಿತರ ಮೇಲೆ ಪ್ರತಿ ಕಾರ್ಯಗಳಿಗೂ ಆ ಕಾರ್ಯ ವ್ಯಾಪ್ತಿ ಒಳಗಡೆ ಇರ್ತಕ್ಕಂಥ ಒಂದು 8 ಜನ ಲೀಡರ್ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಲೀಡರ್ಗಳೆಲ್ಲ ನಮ್ಗೆ FIR ಇರ್ತಾರೆ. ಒಬ್ಬರ ಪ್ರಶ್ನೆ ಇಲ್ಲ, ಅದ್ರ ವಾಪಸ್ಸು ತಗೊಂಡು. ಇದು ನಮ್ಮ ಸರ್ಕಾರ ಬರಬೇಕು. ಹಿಜಾಬು ಹಲಾಲ್ ಕೊಟ್ಟು, ಹಲ್ಕ ಕೊಟ್ಟು, ಬಾಂಬೆ ಕೊಟ್ಟು ಅಂತೇಳಿ ಒಂದು ಸರ್ಕಾರ ಬಂದಿತ್ತು ಹಿಂದೆ. ಅದು ಬೇಡ, ಈ ಸರ್ಕಾರ ಸರಿ ಅಂತೇಳಿ ನಾವು ಇದಕ್ಕೆ ಬಿಟ್ಟಿದ್ರೆ ಇವರು ನೋಡು 3 ವರ್ಷ ಆಯ್ತಲ್ಲ ಸರ್ಕಾರ ಬಂದು ನಮ್ಗೆ ರಕ್ಷಣೆ ಕೊಡ್ಲಿಲ್ಲ ರೀ. ಬಡವರ ಪರವಾಗಿ ಚಿಂತನೆ ಮಾಡಿಲ್ಲ. ಬಡವರನ್ನು ಮೇಲೆ ತಾಕ್ಸಾರ ಅವ್ರ ಕಾಲೇಜಿನ ದೂರ ನಾವು ಒಂದು ಅರ್ಜಿಗೂ ಬೆಲೆ ಇಲ್ಲ. ಈ ತರ ಪರಿಸ್ಥಿತಿ ರಾಜ್ಯದಲ್ಲಿದೆ, ಕಾಂಗ್ರೆಸ್ ಸರ್ಕಾರದಲ್ಲಿದೆ. ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಪಾಪ. ಅವತ್ತು ಹೇಳ್ತಾರೆ ನಮಗ್ ಗೊತ್ತಿಲ್ಲ, ಕಾಂಗ್ರೆಸ್ ಒಂದು ಹಿರಿಯ ಮನೆ, ನೀವ್ಯಾಕೆ ಅಲ್ಲಿ ಬೀಳ್ತೀರ ಅಂತ ಹೇಳಿದ್ರು. ಇದು ಇಲ್ಲ. ಒಂದು ಕೋಮು ಸಾಮರಸ್ಯದ ಕನ್ನಡ ಒಂದು ಸರ್ಕಾರ ಬಂದಿತ್ತಲ್ಲ, ಕೋಮು ಸಾಮರಸ್ಯ ಬೇಡ, ಎಲ್ಲ ಬಹಳ ಪ್ರೀತಿಯಿಂದ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾವು ಈ ಸರ್ಕಾರಕ್ಕೆ ತಗೊಂಡ್ರೆ ಇವರು